ಶಿವಲಿಂಗೇಶ ದೊರಕಿದ, ಗುರು ದೊರಕಿದ. ನನಗೆ ನನ್ನ ಗುರು ದೊರಕಿದ, ನನ್ನ ಜನ್ಮ ಪಾವನ ಆಯಿತು ಅಂತ ಹೇಳಿ ಗುರು ಸೇವಾ ಮಾಡ್ಕೋಂತ ಮನೆ ಬಿಟ್ಟ ಅಂದ್ರೆ ಕಡಿಮೆ ಮಾಡಿದ. ಯಾವಾಗಾರ ಒಮ್ಮೆ ಮನೆಗೆ ಬರಕ್ಕೆ ಹತ್ತಿದ. ಚಿಂತೆ ಐತ್ರಿ ಮನ್ಯಾಗ, ಚಿಂತೆ ಹತ್ತೋದಲ್ಲ. ಮಕ್ಕಳು ಮಠಕ್ಕೆ ಹೋಗಕ್ಕೆ ಹತ್ತಿದ್ವು ಅಂದ್ರೆ ಇದಿನ್ನು ಸಾಧು ಆತಂದ್ರೆ ಹೆಂಗೆ? ನೀವು ಇಟ್ಟೆಲ್ಲ ನಮಗೆ ನಮಸ್ಕಾರ ಮಾಡ್ತೀರಿ. ಅಪ್ಪಾರ ನೀವು ಭಾಳ ದೊಡ್ಡವ್ರು ಐತೀರಿ ಎಲ್ಲ ಕರೆ. ಸ್ವಾಮಿಗಳಂದ್ರೆ ದೊಡ್ಡವ್ರು ಹೌದಲ್ಲ ನಾವು? ಸ್ವಾಮಿಗಳಂದ್ರೆ ದೊಡ್ಡವ್ರು ಹೌದಲ್ರಿ? ಸನ್ಯಾಸಿ, ಮಹಾತ್ಮ, ಶಿವಯೋಗಿ, ಸದ್ಗುರು ಅಂದ್ರೆ ಭಾಳ ದೊಡ್ಡವರು. ನಿಮ್ಮ ಮಕ್ಕಳನ್ನ ಸಾಧನೆ ಮಾಡ್ರಿ ನೋಡೋಣ. ಹೂವಾ ಯಾರೂ ಒಪ್ಪುದಿಲ್ಲ. ಆಕೆ ಶಾಸ್ತ್ರಜ್ಞಾನ ಅದ, ಬಂಗಾರಮ್ಮಗೆ ಶಾಸ್ತ್ರಜ್ಞಾನ ಅದ, ಅಧ್ಯಾತ್ಮ ಅದ. ಸನ್ಯಾಸಿ ಮಹಾತ್ಮ ಅಂದ್ರೆ ಪ್ರೀತಿ ಅದಾಳ. ಶಿವಲಿಂಗಜ್ಜನ ಅವತಾರ ಇದು, ಶಿವಲಿಂಗ ಅನ್ನೋದು ಗೊತ್ತದ. ಆದರೂ ನನ್ನ ಮಗ ಸನ್ಯಾಸಿ ಆಗಬಾರ್ದು, ನನ್ನ ಮನೆತನಕ್ಕೆ ದೀಪ ಆಗಬೇಕು, ವಂಶದ ಜ್ಯೋತಿ ಬೆಳಗಬೇಕು ಅಂತ ಆಸೆ ಅದ ರೀ. ನಾವು ಒಬ್ಬರ ಮನೆಗೆ ಹೋಗಿದ್ನ್ಯ. ಹೋದಾಗ 2-3 ಹುಡುಗರು ಇದ್ದು ಬಂದು ನಮಸ್ಕಾರ ಮಾಡಿದೆವು. ದೊಡ್ಡ ಇದ್ದು ಅನ್ನ ಕೇಳಿ ಇವೇನು ಮಾಡ್ತಾನಂದ್ರೆ ಇವು ಭಾಳ ಶಾನೆ ಅದಾನ್ರಿ. ಅದಕ್ಕೆ ಇವನ ಇಂಜಿನಿಯರ್ ಮಾಡ್ಬೇಕಂತ ಮಾಡೀನಿ. ಅವ್ರವ್ವ ಅಪ್ಪ ಅತ್ತಾರ ನನಗೆ, ಅವನು ಇಂಜಿನಿಯರ್ ಮಾಡ್ಬೇಕಂತ ಮಾಡೀನಿ. ಮತ್ತೊಬ್ಬ ಬಂದು ಇವ ಮಾತಾಡೋದು ಭಾಳ ಬೆರಿಕದನ್ರಿ. ಅದಕ್ಕೆ ಇವನು ವಕೀಲನ ಮಾಡ್ಬೇಕಂತ ಮಾಡೀನಿ. ಹಬ್ಬ ಹೇಳಕತ್ತಾಳ. ಅವ್ರು 4-5 ಹುಡುಗರು ಇದ್ದು ಅಲ್ಲಿ. ಅವನು ಶಾನೆ ಮಾಡದನ್ರಿ ಸೈನ್ಸದೊಳಗೆ. ಅದಕ್ಕೆ ಡಾಕ್ಟರ್ ಮಾಡ್ಬೇಕಂತ ಮಾಡೀನಿ. ಅಲ್ಲೊಂದು ಬತ್ತಪ್ಪ ಒಂದು ಮತ್ತೊಂದು ಇತ್ತು ಅಕ್ಕಿದ ಮಗ. ಅವರಿಬ್ಬರು ಅವ್ವ ಅಪ್ಪ ಹೇಳ್ತಾರೆ. ಮತ್ತು ಇವನೇನು ಇವ ಶಾಲ್ಯಾಗೂ ಶಾನೆ ಇಲ್ರಿ, ಅಟ್ಟ ಒಂದು ಮನೆ ಹುಚ್ಚರ್ಗತ್ತೆ ಮಾತಾಡ್ತಾನ್ರಿ. ಅದಕ್ಕೆ ಯಾವ್ದಾರು ಒಂದು ಚಲೋ ಮಠ ನೋಡಕತ್ತೀನಿ, ಸ್ವಾಮಿನ ಮಾಡ್ಬೇಕಂತ ಮಾಡಿ. ಅಂದ್ರೆ ಹುಚ್ಚರು ಸ್ವಾಮಿಗಳು ತಿಳಿದಾರೆ ನೀವು. ಅವನ ಇಂಜಿನಿಯರ್ ಮಾಡ್ತಾರತ್ತ, ಅವ್ನು ಡಾಕ್ಟರ್ ಮಾಡ್ತಾರತ್ತ, ಅವ್ನು ವಕೀಲ. ಇದು ಶಾಲ್ಯಾಗೂ ಶಾನೆ ಇಲ್ರಿ, ಇದಕ್ಕೆ ರೈತಕಿನೂ ಏನು ಬರೋದಿಲ್ಲ ರೀ, ಇದಕ್ಕೆ ನೇಯಕ್ಕೂ ಏನು ಬರೋದಿಲ್ಲ ರೀ. ಅದಕ್ಕೆ ಎಲ್ಲಾರು ಒಂದು ಮಠಕ್ಕೆ ಸ್ವಾಮಿನೂ ಮಾಡ್ಬೇಕು. ಅಂದ್ರೆ ನಮ್ಮನ್ನೆಲ್ಲ ಹುಚ್ಚರನ್ನು ಮಾಡೋ ಲೆಕ್ಕದಾಗ ಅದಿದ್ದೇವೆ ನಾವು. ಸನ್ಯಾಸಿ ಮಾಡಕ್ಕೆ ಯಾರೂ ಒಪ್ಪೋದು. ಇಟ್ಟೆಲ್ಲ ನೀವು ಕೂತಾರಿ. ನಮ್ಮ ಮಠಗಳು ದೊಡ್ಡ ಅದಾವೆ, ಚಲೋ ಅದಾವು. ಒಂದು ಮರಿ ಅದು ಬಿಡ್ಕೋಬೇಕತ್ತು, ಸ್ವಾಟ್ ಸ್ವಾಮಿನ ಮಾಡ್ಬೇಕತ್ತು. ಯಾರ್ಯಾರು ಕೊಡ್ತೀರಿ ಮಕ್ಕಳ? ಕಲಿಸ್ರಿ. ನಾ ಎಲ್ಲ ಶಾಲೆ ಕಲಿಸ್ತು, ದೊಡ್ಡ ಸ್ವಾಮಿನ ಮಾಡ್ತು, ನೀವು ಅವ್ನ ಕಾಲು ಬೀಳಂಗೆ ಮಾಡ್ತು, ಕೊಡ್ತೀರೇನ? ಏನಯ್ಯಪ್ಪ ಒಳ್ಳೆ ನೀವು ಪುರಾಣ ಹೇಳಿ ಕರ್ಸನ, ನಾನು ಸಾಧನೆ ಮಾಡಕ್ಕೆ ಬಂದೇನತ್ತ. ಒಪ್ಪುದಿಲ್ಲ. ಬಂಗಾರಮ್ಮಗೆ ಮನಸ್ಸಾಗಲಿಲ್ಲ. ಇರೋದೊಂದು ಮಗ ಅದ, ಹರಿಕೆ ಆಯ್ತು. ಗೊತ್ತೈತೆ ಇವು ಸನ್ಯಾಸಿ ಆಗ್ತಾನ, ಮಹಾತ್ಮ ಆಗ್ತಾನ ಅನ್ನೋದು ಗೊತ್ತೈತೆ. ಶಿವಲಿಂಗ ಹೆಸರಿಟ್ಟ ಕಳಿಸ್ಯಾನ, ಹಿಂಗೆ ನನ್ನ ಹೆಸರಿಡಂತ. ಇದು ಪ್ರತಿ ಅವತಾರ ಅನ್ನೋದು ಗೊತ್ತಿದ್ರು ಆಕೆಗೆ ಮೋಹ ಮಾಯ ಅಂತದ. ಈ ಸನ್ಯಾಸಿ ಆಗಬಾರ್ದು. ಏನಾರೇ ಮಾಡಿ ಇವನ ಮನೆ ಹಿಡಿಸಬೇಕು. ಮೊದಲ ಬಡತನದ ಪರಿಸ್ಥಿತಿ ಮನೆ. ಏನು ಮಾಡಬೇಕು ಅಂಥೇಳಿ ವಿಚಾರ ಮಾಡಿ ಹೇಳಿಲ್ಲ. ಏನು ಮಾಡೋರು? ಮಠ ಬಿಡಿಸ್ಬೇಕು, ಸಾಧುರ ಸಂಘ ಬಿಡಿಸ್ಬೇಕು, ಶಾಸ್ತ್ರ ಭಜನೆ ಬಿಡಿಸ್ಬೇಕಂದ್ರೆ ಏನು ಮಾಡ್ಬೇಕ್ರಿ? ಇಲ್ಲಿ ಕೂತಾವಲ್ಲ ಚಂದ ಅಂತ ಅದೊಂದು ಇರ್ತಾರಲ್ಲ ಹಿರಿಯರು, ಇಲ್ಲಿ ಕೂತಾವ್ರೆ. ಇನ್ನು ನಾವೇನು ಸಾಧು ಆಗಂಗೆ ಕಾಣಿಸ್ತಾನ, ಸ್ವಾಮಿಗಳು ಕೂಡ ಬೆನ್ನು ಹೈತದ. ಅದಕ್ಕೆ ತಂಗಿ ಹಂಗೇನ ಮನೆ ಬಿಟ್ಟು ಅಂದ್ರೆ ಎಲ್ಲ ಬಾಳೆ ಬಿರಿ ಅದು ಒಂದು ಆದಿತ್ತು. ಇವ್ರದ್ದು ಒಂದು ಮಗ ಈ ಊರಾನ ಮಂದಿ ಇರ್ತೈತಿಲ್ಲ, ಉಸಾಬರಿ ಇವನು ಮಂದಿ ದೊಡ್ಡ ಹಿರಿಯರು ಇವರು. ಅದಕ್ಕೆ ತಂಗಿ ಸಾಟ್ನ ಅದನ್ನು ಅಕ್ಕಿ ಕಾಳು ಉಗಿದು ಬಿಡ್ರಲ್ಲ ಅಂದ್ರೆ ಮನೆ ಹಿಡಿತೈತಿ. ನೀವು ಮನೆ ಹಿಡ್ಸಾವ್ರಲ್ಲ, ಮಠ ಬಿಡಿಸಾವ್ರ ನೀವ, ಶಾಸ್ತ್ರ ಬಿಡಿಸಾವ್ರ ನೀವ, ಪುರಾಣ ಬಿಡಿಸಾವ್ರ ನೀವ, ದಾನ ಕೊಡೋದು ಬಿಡಿಸಾವ್ರ ನೀವ, ಆಯರಿ ಹಾಕೋದು ಬಿಡಿಸಾವ್ರ ನೀವು ಕೊಡಂದ್ರೆ ಕೊಡ್ತಾರ ಇವ್ರು, ಇಲ್ಲದ್ರೆ ಕೊಡೋದು ನನಗೆ ಗ್ಯಾರಂಟಿ ಗೊತ್ತೈತಿ. ಅದಕ್ಕಾಗಿ ಮದುವೆ ಮಾಡೋಣ ಅಂತ ಹೇಳಿದಾಗ ಕೇಳು ಧೈರ್ಯ ಇಲ್ಲ ಅವು ಅಪ್ಪಗ. ಮಲ್ಲಿಕಾರ್ಜುನಗ ಬಂಗಾರಮ್ಮಗೆ ಕೇಳು ಧೈರ್ಯ ಇಲ್ಲ. ಒಂದು ನಮನೆ ಮನುಷ್ಯ ಅದಟ್ಟಂದ್ರೆ ಅದಟ್ಟು ಮಠಕ್ಕೆ ಮನೆಗೆ ಬರೋದು ಬಿಟ್ಟಂದ್ರೆ. ಹಿಂಗಾಗಿ ಧೈರ್ಯ ಮಾಡಕ್ಕೆ ತಾಯಿನ ರೊಟ್ಟಿ ಮಾಡ್ಕೋಂತ ಒಂದು ದಿವ್ಸ ಕೂತಿದ್ಲು. ಶಿವಲಿಂಗ ಊಟಕ್ಕೆ ಕೂತಿದ್ದ. ಅಪಾರ ಶಿವಲಿಂಗ ಊಟಕ್ಕೆ ಕೂತಿದ್ದ. ಊಟ ಬಿಸಿ ರೊಟ್ಟಿ ಮಾಡ್ಕೊಂತ ನೀಡ್ಕೊಂತ
ಚೆನ್ನಾಗಿ ತೆಗೆದವು ನೋಡ್ರಿ ಅವ್ವ. ಅವು ಟೈಮ್ಗಳವು. ನಿಮ್ಮ ಹುಡುಗರಿಗೆ ಏನಾರೇ ಗಂಡುಗಳಿಗೆ ಏನಾರೇ ಮಾತಾಡ್ಸೋಕತ್ತಾವ, ಏನಿದ್ರೆ ಊಟಕ್ಕೆ ಕೂತಾಗನ ಮಾತಾಡ್ಸೋದು. ಬೇಕಾದ್ರೆ ಊಟಾರೇ ಬಿಟ್ಟು ಹೋಗ್ಬೇಕು, ಬೇಕಾದ್ರೆ ಹ್ಞೂ ಅರೇ ಅಂದಿರ್ಬೇಕು ಅಂತ ಸುಮಾರು ಚಟ. ಅವ ಶಿವಲಿಂಗ ತತ್ವಜ್ಞಾನಿ. ಊಟ ಮಾಡ್ಕೋತ ಆರಾಮ್ ಊಟ ಮಾಡ್ಕೋತ ಅವ ಮಾತು ಶಿವ ಶಿವ ನಂದೀಶ ಜಲವ ಒಂದು ಧ್ಯಾನ ಮಾಡ್ಕೋತ ಊಟ ಮಾಡಾಕತ್ತಿದ್ದ. ಏ ಶಿವಲಿಂಗ, ಚಂದನ ಮಾತು, ಧ್ವನಿ ಮೃದು ಮಾತಿನೊಳಗೆ, ತಮ್ಮ ಶಿವಲಿಂಗ ಯಾಕ್ಯವ ಅಂದ. ಬರೋದ ಅಂದ ಬಂದಿದ್ದು ನಾವು. ಯಾಕ್ಯವ ಏನು ತಮ್ಮ, ಎಷ್ಟು ಚಂದ ಮಾತಾಡ್ತಾ ಇರ್ತೀನಿ. ಏನು ತಮ್ಮ, ನಿನ್ನ ವಯಸ್ಸಿನವರು ಇದಲ್ಲ ನಿಮ್ಮ ಮಾತು. ನಿನ್ನ ವಯಸ್ಸಿನವರು ಮದುವೆಯಾಗಿ 2 ಮಕ್ಕಳ ಹಾಡದರಪ್ಪ ಅಂದ್ಲಕ್ಕಿ. ನೀವು ಏನತ್ತಾನತ್ ನೋಡಾಕಂದ್ಲ. ಅವ ಅದ್ರ ಕಡೆ ಲಕ್ಷ್ಯ ಇಲ್ಲ. ಏನಂದೀಯವ ಅಂದ. ಅದ ತಮ್ಮ, ನಿನ್ನ ವಯಸ್ಸಿನವರೆಲ್ಲ ಮದುವೆಯಾಗಿ 2 ಮಕ್ಕಳ ಹಾಡಿದ್ರು ಅಂದರು. ಹಾಡಿದಿರ್ಬೇಕು, ಆದ್ರೆ ಅವ್ರವ್ರ ದೈವ ಅಂದವು. ಅವ್ರವ್ರ ದೈವ, ಅವ್ರವ್ರ ಹಣೆ ಬರೋಕ್ಕೆ ನಾವೇನು ಮಾಡೋದೈತಿ, ಆದರೆ ಆಗಿರ್ಬೇಕು, ಅವ್ರ ದೈವ ಇದ್ದಂಗೆ ಆಗೈತಿ ಅಂದು ಕೂಡಲೇ ಹಂಗಲ್ಲಪ್ಪ. ದೊಡ್ಡವ್ರ ಮಾತು ದೊಡ್ಡವು ಅವು. ಹಂಗಲ್ಲೋ ತಮ್ಮ, ನಾ ಹೇಳಕತ್ತಿದ್ದು ಅವ್ರ ಬಗ್ಗೆ ಅಲ್ಲ, ನಿನ್ನ ಬಗ್ಗೆ ನೀ ಏನಾರ ವಿಚಾರ ಮಾಡೇದೇನ? ಭಾಳ ಚಂದ ಮಾತಿದು. ಅದು ಚಂದ ಬರೋದನ್ನ ಅಲ್ಲಿನ ಪುರಾಣದೊಳಗೆ. ನಾ ಅದನ್ನು ಹೇಳಕತ್ತಿಲ್ಲ, ಅವ್ರದ್ದು ಹೇಳಕತ್ತಿರ. ಅವ್ರ ಹಣೆಬಾರ ಆತು. ನಿನ್ನ ಬಗ್ಗೆ ನೀರೇ ವಿಚಾರ ಮಾಡೇದೇನೋ ಅಂದ್ಕೊಡ್ಲ ತಟ್ನ ಅಂದವ. ಯಾವ ಈ ಮಾನವ ಜನ್ಮ ಬಂದದ್ದನ್ನ ವಿಚಾರ ಮಾಡಾಕ. ನಾ ವಿಚಾರ ಮಾಡಾಕ ಗುರುಗಳು, ಯೋಗ ಗುರುಗಳನ್ನ ಉಪದೇಶ ತಗೊಂಡಿದ್ದ ನಂದನ ವಿಚಾರ ಮಾಡಾಕ. ತನ್ನೊಳಿರು ಆತ್ಮನನ ತಾಕಾನದವನು ಕಂಡಿದ್ದು ಕಾಣದಿಹ ಕುರುಡ ನೆನೆಸುವ. ಯವ್ವ ನಾ ವಿಚಾರ ಮಾಡಾಕ ಹತ್ತೇನೆ. ಈಗ ನಿಜಗುಣ ಶಿವಯೋಗಗಳು ಹೇಳಿಲ್ಲ, ಆರು ನಾನೆಂದು ವಿಚಾರಿಸು. ಆಕೆ ಹೇಳಿದ್ದೆ ಬೇರೆ, ಇವು ಹೇಳಕತ್ತಿದ್ದೆ ಬೇರೆ. ಯಾರು ನಾನೆಂದು ವಿಚಾರಿಸು, ನಾ ಅದನ್ನ ಮಾಡಾಕತ್ತೇನವ. ನಿಂದ ನೀ ವಿಚಾರ ಮಾಡಂದಿಲ್ಲ, ನಂದ ನಾನ ಎಲ್ಲಿಂದ ಬಂದೆ, ನಾ ಇನ್ನೆಲ್ಲಿ ಹೋಗೋದು, ನನ್ನ ಪರಿಣಾಮ ಏನು, ನಾ ಯಾರು ಅನ್ನೋದ ನಾ ವಿಚಾರ ಮಾಡಾಕತ್ತೇನೆ. ಈಗ ನನ್ನೊಳಗಿರೋ ಆತ್ಮನನ್ನು ನಾ ವಿಚಾರ ಮಾಡ್ಲಿಕ್ಕಂದ್ರೆ ಬಲ್ಲವರು ದೊಡ್ಡವ್ರು ಹೇಳ್ಯಾರ, ನಿಂದ ನೀ ಮನುಷ್ಯನಾಗಿ ಬಂದ ನಿಂದ ನೀ ವಿಚಾರ ಮಾಡ್ಲಿಕ್ಕಂದ್ರೆ ನಿನ್ನ ಜನ್ಮ ಯಾರು ತಂದಾರ, ಅದಕ್ಕೆ ನಂದ ನಾನ ವಿಚಾರ ಮಾಡಾಕತ್ತೇನೆ. ನಿಂದೇನು ಮಾಡಾಕತ್ತಿದಿ ಅನ್ಲಕ್ಕಿ. ಅದೇ ವಿಚಾರ. ನಾನು ಯಾರಂದು ವಿಚಾರಿಸು. ನಾ ಗುರುಗಳಿಂದ ಉಪದೇಶ ತಗೊಂಡಾಗ ನಾ ಅಂದನ್ಯ ಏನಂತರ, ಈ ತನು ನಾನಲ್ಲ, ಶಾಸ್ತ್ರ ಇದು. ಈ ತನು ನಾನಲ್ಲ, ಮನೋಬುದ್ಧಿ ಚಿತ್ತಾದಿ ಅಹಂಕಾರ ಇದು ಯಾವುದು ನಾ ಅಲ್ಲ. ಈ ಜಗತ್ತು ನಾ ಅಲ್ಲ, ನನ್ನದೆಂಬುದು ಏನಿಲ್ಲ. ಚಿದಾನಂದ ರೂಪ ಶಿವೋಂ, ನಾನು ಪರಮಾತ್ಮ ಇದ್ದೀನಂತ ವಿಚಾರ ಮಾಡಿ. ಇದು ಯಾವುದು ನಂದಲ್ಲ, ನಾ ವಿಚಾರ ಮಾಡೇನು. ಏನಂತಾರೆ, ಈ ತನು ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಅಹಂಕಾರ ನಾನಲ್ಲ, ಪರಮಾತ್ಮ ಶಿವೋಹಂ, ನಾನು ಶಿವ ಅಂತ ವಿಚಾರ ಮಾಡೇನಿ. ಆರು ನಾನೆಂದು ವಿಚಾರಿಸಿ. ನಾವ್ಯಾರು ವಿಚಾರ ಮಾಡಿಲ್ಲ, ನಾವ್ಯಾರು ವಿಚಾರ ಮಾಡಿದ್ದೀವಿ. ಅದಕ್ಕಾಗಿ ನಾವು ವಿಚಾರ ಮಾಡಾಕತ್ತೀನಿ. ಯೋಗ ಗುರುವಿನ ಉಪದೇಶ ಎಂದಾಗೈತಿ ಹಂಗ ಪರಮಾತ್ಮನ ಅಂತ ವಿಚಾರ ಮಾಡೇನಿ ಅಂದು ಕೂಡಲೇ ಅಕ್ಕಿಗೇನು ತಿಳಿಲಿಲ್ಲ. ಇದು ಇಂಗ್ಲೀಷ್ ಮಾತಾಡಿದಂಗೆ ಆಗಿಬಿಡ್ತು ಅಕ್ಕಿಗೆ. ಏ ತಮ್ಮ, ನಾ ಏನು ಕೇಳಾಕತ್ತೀನಿ, ನೀ ಏನು ಹೇಳಾಕತ್ತಿದ್ದಿ ಅಂದ್ಲಕ್ಕಿ. ನಾ ಏನು ಕೇಳಾಕತ್ತೇನಿ, ಇನ್ನೇನು ಹೇಳಾಕತ್ತಿದ್ದಿ, ನಾನೇನು ಪುರಾಣ ಶಾಸ್ತ್ರ ಕೇಳಾಕ ಕೂತಿಲ್ಲೋ ತಮ್ಮ. ಸಿಟ್ಟು ಬಂತು ತಾಯಿಗೆ. ಏನಾರೇ ಕೇಳೋಣ, ಏನಾರೇ ಹೇಳಾಕತ್ಯಾನು. ವಿಚಾರ ಅಂದ್ರೆ ನಿನ್ನ ಜ್ಞಾನ, ನಿನ್ನ ಬ್ರಹ್ಮಜ್ಞಾನ, ನಿನ್ನ ಪುರಾಣ ಪುಸ್ತಕ ನನಗೆ ಬೇಕಾಗಿಲ್ಲೋ ತಮ್ಮ. ನಾ ನಿನ್ನ ಬಗ್ಗೆ ವಿಚಾರ ಅಂದ್ರೆ ಮದುವೆ ಬಗ್ಗೆ ವಿಚಾರ ಮಾಡ್ಕೋರು. ನನಗೂ ವಯಸ್ಸಾಗ ಬಂದಿದ್ದು ಸಾಕಾಗೈತಿ. ಇನ್ನೋಡಿ ನಿನ್ನ ವಾರ್ಗ ಅವರೆಲ್ಲ ಮಕ್ಕಳ ಆಡಿದ್ರು, ಮದುವೆ ಆಗಿ 2 ಮಕ್ಕಳಾಗ್ಯಾವು. ನಿನಗೆ ವಿಚಾರ ಮಾಡಂದ್ರೆ ನಿನ್ನದು ಏನು ಶಾಸ್ತ್ರ ಬೇಕಾಗಿಲ್ಲ, ನಿನ್ನ ಮದುವೆ ಬಗ್ಗೆ ವಿಚಾರ ಮಾಡು ಅಂತ ಹೇಳಿದ ಕೂಡಲೇ ಕೈಯಾನ ಬಾಯಾನ ತುತ್ತು ತೆಗೆದು ತೆಳಗೆ ಹೋಗೋದು ಎದ್ದನು ಅಂಟುಬಿಟ್ಟು. ಮದುವೆ ಅಂತೇಳಿ ಹೊರಗೆ ಹೊಂಟ. ಏ ತಮ್ಮ ಊಟಾರೆ ಮಾಡಬಾ ಅಂದ್ರೇನು ಊಟ ಮಾಡೋದ ಹೊರಗೆ ಹೋಗಿಬಿಟ್ಟ.
4 ಮಂದಿ ಬಂದರು, ಬುದ್ಧಿ ಹೇಳಿದರು. ಯಾರ ಗೊಡವೆ ನಮಗೆ, ನನ್ನ ಊರಿಗೆ ಹೋಗುನು ನಡಿ. ತತ್ವಜ್ಞಾನಿಯ ಲಕ್ಷ್ಯ ಈ ಕಡೆ ಇಲ್ಲ. ಯಾರು ಏನು ಹೇಳಿದ್ರು ಅವ್ನು ಊಟಕ್ಕೂ ಬರಲಿಲ್ಲ. ಹೋಗಿ ಮತ್ತೆ ಗುಡಿ ಒಳಗೆ ಗುಂಡಾರದೊಳಗೆ ಹೋಗಿ ಕುಂಡ್ರಾಕೈತದ, ವಿಚಾರ ಮಾಡೋದಕ್ಕೈತದ. ಏನು ಮದುವೆ, ಸಂಸಾರ, ಪ್ರಪಂಚ. ಸಂಸಾರವೆಂಬುದು ಗಾಳಿಯ ಸೊಡರು, ಏನು ಇಲ್ಲದ 2 ದಿನದ ಸಂಸಾರ, ವಿಷಮ ಸಂಸಾರ. ಮತ್ತು ನನ್ನ ಸಂಸಾರದಾಗ ನೋಡ್ಕೋಬೇಕು. ಮದುವೆ ಅಂತ ಏನು ಗಂಟು ಬಿದ್ದಾರೆ ಇವರು ಅಂತೇಳಿ ಮತ್ತು ಗುಡಿಗೆ ಹೋದ. ಇದು ಊರಾಗೆಲ್ಲ ಸುದ್ದಿ ಬಂತು. ಗೆಳೆಯರು ಹೇಳ್ರು, ಹಿರಿಯರು ಹೇಳ್ರು ಅಂದ. ಒಟ್ಟು ಅದನ್ನೊಂದು ಬಿಟ್ಟು ಮಾತಾಡ್ರಿ, ಅದೊಂದು ಬಿಟ್ಟು ಮಾತಾಡ್ರಿ. ಇನ್ನೇನು ಮಾಡ್ಬೇಕು, ತಾಯಿಯರು ಏನು ಮಾಡ್ಬೇಕು, ಊರೇನು ಹಿರಿಯರೇನು ಅವರೇ ವಾಲ್ಯನ ಹಾಕ್ತಾನು. ಎಲ್ಲರೂ ಗೆಳೆಯರು ಹೇಳ್ರು, ಅವ್ರು ಉಸಾಬರನ್ನೇ ಬಿಟ್ಟು ಅವ್ರ ಸಂಘ ಬಿಟ್ಟವ. ಏನೇನೇ ಮದುವೆ ಅವ್ರು ಬರ್ತಾರೋ ಅವ್ರು ಉಸಾಬರಿ ಬೇಡ ಅಂತೇಳಿ ಹೋಗಿಬಿಟ್ಟ. ಕೊನೆಗೆ ಒಬ್ಬರು ಹಿರಿಯರು ಬಂದರು. ತಂಗಿ ಬಂಗಾರಮ್ಮ, ಇದು ನಮ್ಮಿಂದ ಆಗೋ ಮಾತಲ್ಲ, ಇದು ನಮ್ಮಿಂದ ಆಗೋ ಮಾತಲ್ಲ. ಅವನು ಯಾರ ಮಾತು ಕೇಳೋ ಪರಿಸ್ಥಿತಿ ಒಳಗಿಲ್ಲ, ಅವನು ಕೇಳೋದು ಇಲ್ಲ. ಅದಕ್ಕೆ ಒಂದು ದಾರಿ ಅದ, ಕೊನೆ ದಾರಿ. ಜಗತ್ತೊಳಗೆ ಎಲ್ಲರ ಮಾತು ಮೀರಬಹುದೆಲ್ಲ ಕರೆ ಅವ್ನು ಗುರು ಯೋಗಯ್ಯ ಸ್ವಾಮಿಗಳ ಗುರುವಿನ ಮಾತು ಮಾತಾಡಿ ಬರುವುದಲ್ಲ. ಹೆಂಗಾರೆ ಮಾಡಿ ಅಲ್ಲೇ ಕರ್ಕೊಂಡು ಬಲಿ ಹಾಕ್ಯಾಡೋಣ. ಹಿರಿಯಾಯ ಆಗಲಿ ಅಂತ ಹೇಳಿ ತಮ್ಮ ನಡಿ ಅಂತ ಹೇಳಿ ಮುಂದೆ ಒಂದು 8-10 ದಿವಸ ಬಿಟ್ಟು ಸೋಮವಾರ ದಿವಸ ಅಪ್ಪಗಳು ಬಾ ಅಂದಾರಪ್ಪ ಎಲ್ಲರಿಗೂ. ಕುರುಗಳು ತಡ್ಕಲ್ ಹೋದಲ್ಲ, ಅದು ತಡ್ಕಲ್ಗೆ ಹೋಗು ನಡಿ ಅಂತ ಅಂದ್ಕೊಳ್ಳಿ. ಗುರು ಅಂದ್ರೆ ಅಟ್ಟ ಖುಷಿ ಇಲ್ರಿ ಅವಾಗ. ಆಗಲಿ ಅಂಥೇಳಿ ಅವು ಅಪ್ಪನ ಕೂಡ ಹಿರಿಯರು ಕೂಡ 4 ಮಂದಿ ಕೂಡಿ ಪ್ಲ್ಯಾನ್ ಮಾಡ್ಕೊಂಡು ಅವ್ನು ಗೊತ್ತಿಲ್ಲ ಅದು ಕರ್ಕೊಂಡು ಹೋದರು. ಗುರುಗಳು ಸಿಂಹಾಸನ ಮೇಲೆ ಕುಂತಿದ್ರು. ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಗುರು ಅಂದ್ರೆ ಅಷ್ಟೇ ಪ್ರೀತಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ. ತಂದೆ ತಾಯಿ ಬಂಧು ಬಳಗ ಎಲ್ಲ ಇವನ ಅಂತ ತಿಳಿದಿದ್ದಲ್ಲ. ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಅವರು ಎಲ್ಲ ಬಂದರು, ಕೂತರು. ಅವು ಅಪ್ಪ ನಮಸ್ಕಾರ ಮಾಡು, ಹಿರಿಯರೆಲ್ಲ ನಮಸ್ಕಾರ ಮಾಡ್ರು. ನೀವು ಹೋಗಿ ಒಂದು ಮೂಲ್ಯಾಗ ಕೂತ, ಗುರುವಿನ ಎದುರು ಕುಂಡ್ರಬಾರ್ದು. ಹೋಗಿ ಒಂದು ಮೂಲ್ಯಾಗ ಕುಂತ ಇವರೆಲ್ಲ ಎದುರು ಕುಂತರು. ಯೋಗಕ್ಷೇಮಗಳೆಲ್ಲ ಅದು. ಆರಾಮನಪ್ಪ, ಆರಾಮನ್ರಿ ಅಪ್ಪ ಅವ್ರು, ನೀವು ಆರಾಮನ್ರಿ, ನೀವೆಲ್ಲ ಕೇಳ್ತಿರಲ್ಲ, ಆರಾಮ, ಚಂದ ಎಲ್ಲ ಆಯ್ತು. ಅಪ್ಪ ಅವರ ಅವು ತೆಗೆದಳು. ಹಿರಿಯರು ಅವ ಇವರ ಅಪ್ಪ ಮಾತಾಡ್ದಲ್ಲ, ಸಂಭಾಯ್ತು ಮನುಷ್ಯ. ಅವನ ಸಣ್ಣಂಗೆ ತೆಗೆದ್ಲ. ಅಪ್ಪ ಏನಾರು ಚಲೋ ಹಂಗೆ ಕೇಳೋದಿದ್ರೆ ಸಣ್ಣಂಗೆ ಚಲೋ ಮಾಡ್ತೀರಿ ನೀವು. ಅಪ್ಪ ಎಲ್ಲ ನಿನ್ನ ಆಶೀರ್ವಾದದಿಂದ ಏನು ಕಡಿಮೆ ಇಲ್ಲ, ಚಲೋ ಆಯ್ತು. ಅವಾಗೂ ಉಪದೇಶ ಕೊಟ್ಟು ಹಾದಿಗೆ ಬಂದ, ಎಲ್ಲ ಚಂದ ನಡೀತೆ, ಎಲ್ಲ ಕರೆ ಅಂದ ಕೂಡಲೇ ಗುರುಗಳು ಅಂದರು, ಮದುವೆದು ಹೇಳಕ್ಕೆ ಬಂದವ್ರು ಏನಂದ್ರೆ ಅವ್ರು ತ್ರಿಕಾಲ ಜ್ಞಾನಿಗಳು. ಮತ್ತು ನಿನಗೆ ಅರಿಯಲ್ಲದು ಏನೈತೆ ಅಪ್ಪ, ನಿನಗೆ ಗೊತ್ತಿಲ್ಲದ್ದು ಏನೈತಿ ಮದುವೆದ. ಅದಕ್ಕೆ ಒಟ್ಟ ಯಾರು ಹೇಳ್ರು ಕೇಳವಲ್ಲಗ್ಯಾನು. ಮತ್ತು ನೀವು ಅಟ್ಟು ಏನಾರ ಹೇಳಿ ಹಾದಿಗೆ ತೊಗೊಳೋದ ಮದುವೆ ಮಾಡೋದು. ಹಾದಿ ಬಿಡಿಸೋಲ್ಲ ಯಾಕೆ ನಿಮ್ಮ ಇವು ಅವು ಗತ್ತಾರ. ಹಾದಿಗೆ ತೊಗೊಂಬಾಯಪ್ಪ, ಹೆಂಗಾರೆ ಮಾಡಿ ಹ್ಞೂ ಅನ್ನೋಸವನ ಇರೋದು ಒಂದು ಐತಿ. ಅದಕ್ಕೆ ನೋಡಪ್ಪ ನೀನ ಬುದ್ಧಿ ಹೇಳೋ ಒಂದು ಕೂಡಲೇ ಬಾರಲ್ಲಿ ಶಿವಲಿಂಗ ಮುಂದಕ್ಕೆ ಹೇಳಪ್ಪ ಇಲ್ಲಿ ಬಾಯ್ಲಿ ಏನ್ರಿಪ್ಪ ಅದ ಏನು ಹೇಳಕತ್ತಾಳ ನಿಮ್ಮವ್ವ. ಹಿರಿಯರು ಬಂದಾರು, ಮದುವೆ ಏನೋ ವಾಲ್ಯ ಅನ್ನಕೈತಿದೆ ಅಂತ. ಯಾಕೋ ಮದುವೆ ಯಾಕೆ ವಾಲ್ಯ ಐತೆ ಅಂದು ಕೂಡಲೇ ಒಂದು ಮಾತಂದವ. ಯಪ್ಪ ಮದುವೆ ಅಂದ. ಮದುವೆ ಯಪ್ಪ ಮದುವೆ 8 ಸಲರೇ ಆಗುವುದು ಅಂದವ. ಕೂತವ್ರ ತಲೆನ ಕೆಟ್ಟಿತ್ತು. ಅಪ್ಪಗಳಿಗೆ ಅಂದ, ಯಪ್ಪ ಮದುವೆ ಐತಿ, ಮದುವೆ 8 ಸಲರೇ ಆಗುವುದು ಅಂದ. ಇವೆಲ್ಲ ತಿಳಿತು ಕರ್ಕೊಳಕತ್ತಿದ್ದು. ಈ ನಮ್ಮ ತುಡುಗಲೆ ಎಲ್ಲರೇ ನಡೆದಾವಲ್ಲ ಈಗ ನಿಮ್ಮ ಗೊತ್ತಾಗಿರ್ಬೇಕಲ್ಲ. ಇವು ಲಗುಟ ಗೊತ್ತಾಕವು ನಿಮ್ಮ. ಇವು ಗೊತ್ತಾಕವು. ಅದಕ್ಕೆ ಇವರೆಲ್ಲ ಹಿರಿಯರು ಅಂದರು, ಬಂದವರು ಅಂದರು, ಇವೇನಪ್ಪ ಶಿವನಂಗೆ ಮದುವೆ ಈಗೇನು ಏನು ಹ್ಞೂ ಅಂದ್ರೆ ಗೊತ್ತಾಗಿರ್ಬೇಕಲ್ಲ. ಇದೆಲ್ಲ ಏನು ನಡೆಸ್ಯಾನ ಏನು ಇದು ಚಲೋ ಮಾಡ್ರಿ ಅವರು. ಆಟೋಡಿಗೆ ಒಂದು ಮುದುಕಿತ್ಲ ಎದ್ದು ಬಂದವ. ಅದ ಮಠದ ನಾವು ಸೇವೆ ಮಾಡೋ ಮುದುಕ ಎದ್ದು ಬಂದ. ಏನು ತಮ್ಮ ಮದುವೆ 8 ಸಲ ಆಗೋದೈತಿ, ಈಗ ಎಲ್ಲಾರ ಮದುವೆ ಆಗ್ಯದ ಎಣ್ಣೆ ಅಂದ. ಆಗೇಲ್ಲ ಅಂದ. ಆಗೇಲ್ಲ ಅಂದು ಕೂಡಲೇ
ಅವಂದ ಯಾರು ಹುಡುಗ ಯಾರ ಏನ ಅಂದ ಕೂಡಲೇ ಅವಂದ ಆಗೇನಪ್ಪ ನನ್ನ ಮದುವೆ ಆಗೈತಿ ಅಜ್ಜ. ಏನು ಹೇಳಕತ್ತಿದೆ ಅಂದ. ದೊಡ್ಡ ಮದುವೆ ಆಗೈತಿ ಏನು ಅಂತ ಕೇಳಿದ್ರೆ ಅಂಗ ಸಂಘದ ಸುಖವ ದೂರೀಕರಿಸಿ ಮಹಾಲಿಂಗ ಸಂಘದ ಸುಖವನ್ನು ಸವಿ ಉಣಿಸಿದಂಥ ನನ್ನ ಸದ್ಗುರು ಎಂಬ ಗಂಡನು ಕೂಡ ನನ್ನ ಮದುವೆ ಆಗೈತಿ, ಇನ್ನೇನು ಮದುವೆ ಆಗೋದು ಅಂದ. ಆ ಮುದುಕ್ ಮೂಲಿನ ಹಿಡಿತು ಒಮ್ಮೆ. ಯಪ್ಪ ಈ ಮಾತು ಹೇಳಿದ್ ಕೇಳಿಲ್ಲ ಅಂದ. ಮದುವೆ ಆಗೈತೆ ನಂದ ಶರಣ ಸತ್ಯ ಲಿಂಗಪತಿ ಗುರುವಿನ ಕೂಡ ನಾನು ಆಗೈತೆ. ಈ ಅಂಗ ಸಂಘದ ಸುಖಕ್ಕಾಗಿ ಮದುವೆ ಆಗಿಲ್ಲ, ಮಹಾಲಿಂಗ ಸಂಘ ಸಮರಸ ಲಿಂಗಾಂಗ ಸಮರಸದ ಮದುವೆ ಆಗೈತಿ. ಆ ಸುಖವನ್ನ ಕೊಡುವ ಸಾಕೆನಿಸದ ಸಭೆಯದ ಜೋಕೆ ಗುಂದದ ನಿತ್ಯಾನಂದ ಸುಖ ಕೊಡುವಂತ ಸದ್ಗುರು ಎಂಬ ಗಂಡನು ಕೂಡ ನಾನು ಮದುವೆ ಆಗೈತಿಪ್ಪ. ಎಲ್ಲರಂಥವನ್ನಲ್ಲ ನನ್ನ ಗಂಡ ಬಂದಿದನು ಪುಂಡ. ಅಲ್ಲ ನನ್ನ ಗಂಡದಾನ ನಾನು ಹೆಣ್ಣ. ನನ್ನ ಗಂಡನ ದೃಷ್ಟಿ ಒಳಗೆ ಶರಣ ಸತಿ ಲಿಂಗಪತಿ ದೃಷ್ಟಿ ಒಳಗೆ ನಾನು ಹೆಣ್ಣ. ಮತ್ತು ನನಗೊಂದು ಹೆಣ್ಣು ತಂದು ಮದುವೆ ಮಾಡ್ತೀರಿ ನೀವು. ನನ್ನ ಮದುವೆ ಆಗ್ಯದ ಅಂದು ಕೂಡಲೇ ಅವೇನು ಮುದುಕ್ ಕೇಳಕ್ಕೆ ಬಂದಿದ್ದ ಜಿಗದವ ತಮ್ಮ ಜಿಗದವ ಅವ ಆದವ. ಈ ಮಾತು ಅವಂಗೆ ಅರ್ಥ ಆಗಲಿಲ್ಲ. ಅವ ಹೇಳಿದ, ಯಪ್ಪ ಮದುವೆ ಆಗೈತಲ್ಪ ನಂದ. ಒಮ್ಮೆ ಮದುವೆ, ಇಹಕ್ಕೊಬ್ಬ ಗಂಡ ಪರಕ್ಕೊಬ್ಬ ಗಂಡನೇ. ಅಕ್ಕ ಮದುವೆ ಅಂದಿಲ್ಲ, ಇಹಕ್ಕೊಬ್ಬ ಗಂಡ ಪರಕ್ಕೊಬ್ಬ, ಇಲ್ಲೊಬ್ಬ ಗಂಡ ಮ್ಯಾಲೊಬ್ಬ ಗಂಡ. ಅಲ್ಲ, ಪರಮ ಪತಿರ್ವರ್ತಿಗೆ ಗಂಡನೊಬ್ಬ. ಅದಕ್ಕೆ ಸದ್ಗುರುನಾಥ ನೀನೇ ನನಗೆ ಪತಿ, ನೀನೇ ಗುರು, ತಂದೆ ತಾಯಿ ಬಂಧು ಬಳಗ, ನೀನೇ ನನಗೆ ಗುರು ಇರುವತ್ನಾಗ ಇನ್ನೊಬ್ಬ ಗಂಡ ಮದುವೆ ಯಾಕೆ ಬೇಕಾಗೈತೆ ನನಗೆ ಅಂತೇಳಿ ಅವಂದ ಹಾಡೇ ಬಿಟ್ಟವ. ಶಿಶುನಾಳ ಶರೀಫನ ಮೊದಲ ಭಜನ ಪದ ಹಾಡವ ಅಂತಾನ, ನನ್ನೊಳಗೆ ನಾನು ತಿಳಕೊಂಡೆ ನನಗೆ ಬೇಕಾದ ಗಂಡನ ಮಾಡಿಕೊಂಡೆ. ನನ್ನೊಳಗೆ